ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹಬ್ಬಕ್ಕೆ ಸ್ಟಿಚ್ ಮಾಡೋಕ್ಕೆ ಬೇಕಾಗಿರೋಂಥ ಕೆಲವೊಂದು ಮೆಟೀರಿಯಲ್ಸ್ ತೊಗೊಂಡು ಬಂದಿದ್ದೆ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ಶೇರ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ನಾನಿವತ್ತು ನನಗೆ ಬೇಕಾಗಿರೋಂಥದ್ದು ಲೈನಿಂಗು ಫಾಲು ಎಷ್ಟು ತಂದಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ. ನನಗೆ ಬೇಕಾಗಿರೋಂಥ ಐಟಮ್ಸ್ ನಾನು ಈ ರೀತಿ ನಾನೇ ತರಂಗಿದ್ರೆ ಪೀಸ್ಗಳು ತೊಗೊಂಡು ಹೋಗ್ತೀನಿ, ಇಲ್ಲಾಂದರೆ ನನಗೆ ಹಾಗೆ ಗೊತ್ತಾಗುತ್ತೆ ತೊಗೊಂಡು ಬರ್ತೀನಿ. ಮಕ್ಳ ಹತ್ರ ತರಿಸ್ಬೇಕು ಅಂದರೆ ಈ ರೀತಿ ನಾನು ಅಂಟಿಸಿ ಈ ರೀತಿ ಇದು ಮಾಡಿಕೊಡ್ತೀನಿ, ತೊಗೊಂಡು ಬರ್ತಾರೆ. ಮೊದಲನೇದಾಗಿ ಸೀರೆಗಳು ತುಂಬ ಇತ್ತು, ಹಂಗಾಗಿ ನಾನು ಸೀರೆಗೆಲ್ಲ ಫಾಲ್ ತೊಗೊಂಡು ಬಂದೆ. ಇಪ್ಪತ್ತೈದು ಸೀರೆಗಳಿದ್ದಾವೆ, ಅದಕ್ಕೆಲ್ಲ ನಾನು ಫಾಲ್ ಹಾಕಬೇಕು. ಹಂಗಾಗಿ ನಾನು ಇಷ್ಟು ಫಾಲನ್ನು ತೊಗೊಂಡು ಬಂದೆ. ನೆಕ್ಸ್ಟ್ ಬಂದು ಒಂದು 15 ಪೀಸ್ ಲೈನಿಂಗ್ ಪೀಸನ್ನು ತೊಗೊಂಡು ಬಂದೆ. ಬ್ಲೌಸವು ಸ್ವಲ್ಪ ಇತ್ತು, ಸ್ವಲ್ಪ ಲೈನಿಂಗ್ ಮ್ಯಾಚ್ ಇರೋವೆಲ್ಲ ಇತ್ತು, ಹಂಗಾಗಿ ನಾನು ಒಂದೊಂದು ಮೀಟ್ರು ಎಷ್ಟೆಷ್ಟು ಬೇಕು ನನಗೆ ಬ್ಲೌಸ್ ಮೆಜರ್ಮೆಂಟ್ ನೋಡ್ತೀನಿ, ಬ್ಲೌಸ್ ಎಷ್ಟಿದೆ ಅಂತ. ಚಿಕ್ಕ ಅಳತೆ ಇದ್ದರೆ ನಾನು ಒಂದು 80, 75, 70 ಹಿಂಗೆ ತೊಗೊಳ್ತೀನಿ. ದೊಡ್ಡ ಅಳತೆ ಮೆಜರ್ಮೆಂಟ್ ಇದ್ದರೆ ಒಂದೊಂದು ಮೀಟ್ರ್ ತೊಗೊಳ್ತೀನಿ. ನಾನು ಇಷ್ಟು ಲೈನಿಂಗ್ ಪೀಸನ್ನು ತೊಗೊಂಡು ಬಂದೆ. ಇದು ವರ್ಕಿಗೆ ಹೇಳಿದರು, ವರ್ಕಿಗೆ ಇದರಿಂದ ನಾನು ಸಿಲ್ಕ್ ಥ್ರೆಡ್ ತೊಗೊಂಡು ಬಂದೆ. ಹಂಗಾಗಿ ನಾನು ಅರ್ಜೆಂಟಲ್ಲಿದ್ದೆ, ಪೀಸ್ ಕಟ್ ಮಾಡೋಕ್ಕಾಗಲಿಲ್ಲ. ಈ ಸೀರೆಗೆ ವರ್ಕ್ ಬೇಕಾಗಿತ್ತು, ಹಂಗಾಗಿ ಥ್ರೆಡ್ ತೊಗೊಂಡು ಬರೋಣ ಅಂತ ಈ ಸೀರೆನೇ ತೊಗೊಂಡೋಗಿದ್ದೆ, ಪರ್ಫೆಕ್ಟ್ ಮ್ಯಾಚ್ ಸಿಗುತ್ತಲ್ಲ ಅಂತ. ಅದಾದಮೇಲೆ ನಾನು ಮ್ಯಾಚಿಂಗ್ ದಾರ ಏನು ತಂದಿಲ್ಲ, ದಾರಗಳು ಇತ್ತು ನನ್ನ ಹತ್ರ, ಹಂಗಾಗಿ ನಾನು ಈಗ ಅರ್ಜೆಂಟಾಗಿ ಲೈನಿಂಗು ಮತ್ತು ಫಾಲ್ ತೊಗೊಂಡು ಬಂದೆ. ಇಷ್ಟು ಫಾಲ್ಗಳಿದ್ದಾವೆ. ಒಂದೊಂದು ಪೀಸ್ ಡಬ್ಬಲ್ಲೇ ಕಟ್ ಮಾಡಿದ್ದೀನಿ, ಯಾಕಂದರೆ ಈ ಕಲರಲ್ಲಿ 3 ಸೀರೆ ಇದ್ದಾವೆ, ಹಂಗಾಗಿ ನಾನು ಡಬ್ಬಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಈ ರೆಡ್ಡಲ್ಲೂ ಅಷ್ಟೇ. ಇದೆಲ್ಲ ಒಂದೊಂದು ಮೀಟ್ರ್ ಇರೋವು, ಮತ್ತು 80 ಸೆಂಟಿಮೀಟ್ರು ಮತ್ತು 75 ಇಷ್ಟು ಇರೋವೆಲ್ಲ ನಾನು ಇಷ್ಟು ಐಟಮ್ಸ್ ತೊಗೊಂಡು ಬಂದಿದ್ದೀನಿ. ಮತ್ತು ಸಿಲ್ಕ್ ಥ್ರೆಡ್ ಎಲ್ಲ ತೊಗೊಂಡು ಬಂದಿದ್ದೆ, ಅದನ್ನು ವಿಡಿಯೋ ಮಾಡಲಿಲ್ಲ. ಮತ್ತು ಸ್ವಲ್ಪ ಇದು ತೊಗೊಂಡು ಬಂದೆ, ಇದು ಲೈನಿಂಗೇನೆ. ಇದೊಂದು ಬೇಕಾಗಿತ್ತು, ಇದು ಖಾಲಿ ಆಗಿಬಿಟ್ಟಿತ್ತು. ಒಂದೊಂದು ಸರಿ ಗ್ರೇ ಕಲರ್ ಸ್ಯಾರಿಗೆ, ಸಿಲ್ವರ್ ಕಲರ್ ಸ್ಯಾರಿಗಳಿಗೆ ಇದು ಸ್ವಲ್ಪ ಬೇಕಾಗುತ್ತೆ, ಹಂಗಾಗಿ ನಾನು ಇದನ್ನು ಸಹ ತೊಗೊಂಡು ಬಂದೆ. ಮತ್ತು ಈ ಸೀರೆಗೆ ನಾನು ಹೇಳಿದ್ನಲ್ಲ ಎಲ್ಲ ಕಲರ್ ಇತ್ತು, ಇದು ಇರಲಿಲ್ಲ, ಹಂಗಾಗಿ ನಾನು ಈ ವರ್ಕ್ ಹಾಕೋಕ್ಕೋಸ್ಕರ ಇದು ತೊಗೊಂಡು ಬಂದೆ. ಇದು ಕ್ಯಾಪ್ ತೊಗೊಂಡು ಬಂದೆ. ಇದು ಅಷ್ಟೇ, 1 ಮೀಟ್ರ್ ಲೈನಿಂಗು. ಇಷ್ಟು ಐಟಮ್ಸ್ನ ನಾನು ನನ್ನ ಟೈಲರಿಂಗೋಸ್ಕರ ತೊಗೊಂಡು ಬಂದೆ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ, ಅಂದರೆ ನೀವು ಎಷ್ಟು ತರಬೇಕು ಅಂತ ಗೊತ್ತಾಗುತ್ತೆ ಅನ್ನೋಕ್ಕೋಸ್ಕರ. ಚಿಕ್ಕ ಅಳತೆ ಇದ್ದರೆ ನಾವು 70, 75, 80 ಹಿಂಗೆ ತರ್ಬೋದು, ಹಂಗಾಗಿ ನಾನು ನಿಮಗೆ ಈ ವಿಡಿಯೋ ಮಾಡಿದ್ದು. ದೊಡ್ಡ ಅಳತೆ ನೋಡಿಕೊಂಡು 1 ಮೀಟ್ರ್ 1/4 ಮೀಟ್ರ್ ತರಬೇಕಾಗುತ್ತೆ ಲೈನಿಂಗು. ಚಿಕ್ಕ ಅಳತೆ ಆದರೆ ಕಡಿಮೆ ಸೆಂಟಿಮೀಟ್ರ್ ತೊಗೊಂಡು ಬಂದರೂ ಆಗುತ್ತೆ. ನಾನು ನೋಡಿ ತೊಗೊಂಡು ಬಂದಿದ್ದೀನಿ, ಹಂಗಾಗಿ ಈ ವಿಡಿಯೋ ಮಾಡಿದೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.